ತಮ್ಮ ಟೀಮ್ ಸದಸ್ಯರು ಮತ್ತೆ ಕಾಂಗ್ರೆಸ್ ನೋಡಿವ್ರೆ ಒಂದು ನಿಮಿಷ ಹೌದು ಇತ್ತು ಇವತ್ತು ಅವರವರ ಅನುಕೂಲಕ್ಕೆ ತಕ್ಕಂಗೆ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ನಾನು ನಮ್ಮ ಇನ್ನೊಬ್ಬ ಸ್ನೇಹಿತರು ಮುನರತ್ನವ್ರು ಇರ್ಬೋದು, ನಾವು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಒಪ್ಪಿದ್ದೀವಿ. ಇವತ್ತು ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ನಾವು ಕೆಲಸವನ್ನು ಮಾಡ್ತೀವಿ. ನೋಡಿವ್ರೆ ಯಾವತ್ತೂ ಆಶಾದಾಯಕವಾದಂಥ ಏನೇ ನಮಗೆ ನಮ್ಮ ಮನಸ್ಸಿಗೆ ಅಂದರೆ ನಮಗೆ ಅನುಕೂಲ ಸಿಂಧು ಕೆಲಸಗಳನ್ನು ಮಾಡಬಾರ್ದು. ಯಾರೇ ಆಗಲಿ ನಮಗೆ ಏನು ಅನುಕೂಲ ಆಗ್ತದೆ ಆ ಕಡೆ ಹೋಗುವಂಥದ್ದು ಅದು ಸಂಬಂಧಿಸಿದ್ದು. ನಾವು ಪಕ್ಷಕ್ಕೆ ಬಂದಿದ್ವಿ, ಪಕ್ಷದಲ್ಲಿ ನಮ್ಮನ್ನು ಗೌರವ ಕೊಟ್ಟಿದ್ದಾರೆ, ಪಕ್ಷದಲ್ಲಿ ಗೌರವತೆ ನಡೆಸ್ಕೊಂಡಿದ್ದಾರೆ, ಎಲ್ಲ ಜವಾಬ್ದಾರಿಗಳನ್ನ ಕೊಟ್ಟಿದ್ದು, ಜವಾಬ್ದಾರಿಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ರು. ಮತ್ತು ಪಕ್ಷ ಇವತ್ತು ಕೂಡ ಗೌರವದಿಂದ ನಡೆಸ್ಕೊಂಡು ಹೋಗ್ತಾಯಿದೆ. ಹಾಗಾಗಿ ಪಕ್ಷಕ್ಕೆ ನಾವು ಗೌರವವನ್ನು ತಿಳಿಸ್ಕೊಂಡು ನಮಗೆ ಆ ರೀತಿಯಾದಂಥ ಅವಶ್ಯಕತೆಯೂ ಇಲ್ಲ, ಆ ರೀತಿಯಾದಂಥ ಭಾವನೆಗಳು ಕೂಡ ನಮ್ಮಲ್ಲಿ. ಯಾರು ನಾನು ಕೂಡ ಕರೆದು ಮಾತಾಡಿದ್ರು ಕೂಡ ಸರಿ ಇಲ್ಲ ಅಂದಾಗ ನಾವೇನು ಮಾಡೋದು. ನೋಡೋಣ, ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗಲಿ, ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತ ಆಮೇಲೆ ತೀರ್ಮಾನ ಆಗ್ತದೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಿಗೆ ಗೆಲ್ಲೋದು ನಮ್ಮ ಗುರಿ. ಇವತ್ತು ಜನ ಪಾಪ ಕಾತುರರಾಗಿದ್ದಾರೆ ಓಟ್ ಹಾಕಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ. ಹಾಗಾಗಿ ಇವರ ಯಾವುದೇ ಗ್ಯಾರಂಟಿಗಳು ಎಲ್ಲ ಕೂಡ ಆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೊಚ್ಚಿ ಹೋಗೋಂಥ ಕೆಲಸ ಆಗ್ತದೆ. ಮುಂದಿನ ದಿನಗಳೇ ಪಾರ್ಲಿಮೆಂಟ್ ಚುನಾವಣೆ ಗೆದ್ದಾದಮೇಲೆ ಎಲ್ಲ ಗ್ಯಾರಂಟಿಗಳು ಕೂಡ ನಿಲ್ಲಿಸುವಂಥ ಕೆಲಸ ಖಂಡಿತವಾಗ್ತದೆ. ಸರ್, ಈಗ ಲೋಕಸಭಾ ಚುನಾವಣೆ ನಂತರ ಸರ್ಕಾರ ಪತನ ಆಗುತ್ತೆ, ಬಿಜೆಪಿ ಅವರು ಅದ್ರ ಬಗ್ಗೆ ನಾನು ಮಾತಾಡೋದು. ನೋಡಿ, ಸಿದ್ದರಾಮಯ್ಯವ್ರು ಯಾವ ಆಧಾರದ ಮೇಲೆ ಹೇಳಿದಾರೋ ಗೊತ್ತಿಲ್ಲ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಯಾವ ಆಧಾರದ ಮೇಲೆ ಹೇಳಿದಾರೋ ಗೊತ್ತಿಲ್ಲ. ಆದರೆ ಆ ರೀತಿಯಾದಂಥ ಯಾವುದೇ ಭಾವನೆಗಳ ಮುಂದೆ ಇಲ್ಲ. ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಹೋರಾಟವನ್ನು ಮಾಡಿ ಇನ್ನೂ 4 ವರ್ಷ ಸರ್ಕಾರದ ಕಿವಿ ಹಿಂಡಿ ಈ ರಾಜ್ಯದ ಜನತೆಗೆ ಅವರ ಲೋಪಗಳನ್ನ ಎತ್ತಿ ಹಿಡಿಯುವಂಥ ಕೆಲಸ ಮಾಡಿ ಮುಂದೆ ಚುನಾವಣೆಯಲ್ಲೇ ನಾವು ಅಧಿಕಾರಕ್ಕೆ ಬರೋಂಥ ಕೆಲಸ ಮಾಡ್ತೀವಿ.